ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ದೆಹಲಿ ಗದ್ದುಗೆ ಅಂದರೆ ದಿಲ್ಲಿ ಅಧಿಕಾರ ಬಿ ಜೆ ಪಿ ಕಡೆಗೆ ಎಷ್ಟು ಕ್ಯಾಲ್ಕುಲೇಟಿವ್ ಹೆಜ್ಜೆ ಬಿ ಜೆ ಪಿದು. ಬಿ ಜೆ ಪಿ ಚುನಾವಣೆ ಗೆಲ್ಲುವಲ್ಲಿ ಮಾಹಿರ್, ಯಾವುದೇ ಹಂತಕ್ಕೆ ಹೋಗೋದ್ರಲ್ಲಿ ಹಿಂಜರಿಯುವುದಿಲ್ಲ ಅಂತ. ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಬೇಕಾದ್ದಾಗ್ತದೆ. ಹಂಗೆ ಇವರು ಚುನಾವಣೆಯನ್ನು ಯುದ್ಧವನ್ನಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬಿ ಜೆ ಪಿಗರು, ಅದರಲ್ಲೂ ಮೋದಿಯವರು. ಈಗ ನೋಡ್ರಿ, ಈ 12 ಲಕ್ಷ ಆದಾಯವುಳ್ಳವ್ರಿಗೆ ತೆರಿಗೆ ಇಲ್ಲ. ದೆಹಲಿ ಒಂದರಲ್ಲಿ 40 ಲಕ್ಷ ಮಧ್ಯಮ ವರ್ಗದವರಿದ್ದಾರೆ. ಸಹಜ ಇದು, ಮನಸ್ಸು ಅವ್ರದ್ದು ಕಡೆ ಒಲಿಯುವುದಿಲ್ಲ. ಕಳೆದ ದಶಕದಿಂದಲೂ ಮಧ್ಯಮ ವರ್ಗದವ್ರನ್ನ ಹಿಪ್ಪಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದದ. ಈ ಸಲ ಏಕಾಏಕಿ ಘೋಷಣೆ ಮಾಡಿದ್ದಕ್ಕಾಗಿ, ಯಾಕಂದರೆ 5ನೇ ತಾರೀಕಿಗೆ ಮತದಾನದ ಈಗ ಘೋಷಣೆ ಆಗಿಬಿಟ್ಟದ. ಆ್ಯಕ್ಚುಲಿ ಇಲೆಕ್ಷನ್ ನಡೆದಾಗ ಘೋಷಣೆ ಆಗ್ಬೋದು, ಅದು ಕೇಂದ್ರದ ಬಜೆಟ್. ಎಷ್ಟು ಜಾಣತನ, ಏನು ಎಂತು. ಎಲೆಕ್ಷನ್ ಕಮಿಷನ್ನ ವೀಕ್ ಮಾಡಿದರು. ಅದೇ ಕಾಲಕ್ಕೆ ನ್ಯಾಯಾಂಗದ ಅನೇಕ ಡಿಸಿಷನ್ಗಳನ್ನು ತಂಪರ ಮಾಡಿಕೊಂಡ್ರು. ED, IT, CBI ಇವೆಲ್ಲನೂ ಏನಪ್ಪ ಅಂದರೆ ಏಕಪಕ್ಷೀಯವಾಗಿ ಮಾಡಿಬಿಟ್ರು. ಕೇವಲ ವಿರೋಧ ಪಕ್ಷಗಳ ಭ್ರಷ್ಟರನ್ನು ಮಾತ್ರ ಹಿಡಿಯುವ ಕೆಲಸ ಮಾಡಲಿಕ್ಕಿದ್ದವು. ಆಡಳಿತಾರೂಢ ಪಕ್ಷದವ್ರ ಕಡೆ ಹೋಗಲೇ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ಇವತ್ತು ಏಕಾಏಕಿ ಒಂದು ಸಡನ್ ಶಾರ್ಟ್ ಮಾಸ್ಟರ್ ಸ್ಟ್ರೋಕ್ ಅಂತ ನಾವು ಇದನ್ನು ದೆಹಲಿ ಸರ್ಕಾರವನ್ನು, ಕೇಜ್ರಿವಾಲ್ ಸರ್ಕಾರವನ್ನು ಅಲ್ಲಾಡಿಸುವ ಒಂದು ನಿರ್ಣಯ. ಯಾಕಂದರೆ ಅವರಿಗೆ ಮಧ್ಯಮ ವರ್ಗದವರು ಎಲ್ಲರಿಗೂ ಬೇಕಾಗುವಂಥ ಅಥವಾ ಮೃದು ಹಿಂದುತ್ವವಾದಿಗಳು ಅದು ಒಂದು ರೀತಿ ಕೇಜ್ರಿವಾಲ್ ಉಸಿರು ಒಳ್ಳಿದ್ದಂಗೆ ಸಮಯಕ್ಕೆ ತಕ್ಕ ನಮ್ಮ ಸಿದ್ಧಾಂತವನ್ನು ಬದಲಾಯಿಸ್ಕೊತ ಬಂದಂಥವ್ರು. ಸೂಕ್ಷ್ಮದಲ್ಲಿ ಎದುರಾಳಿಗಳನ್ನು ನನ್ನ ಪಕ್ಷದಿಂದ